ನಮಸ್ಕಾರ. ದತ್ತ ಭಕ್ತರಿಗೆ ನನ್ನ ಪ್ರಣಾಮಗಳು. ನಿಮಗೆ ಒಂದು ವಿಶೇಷ ಸ್ಥಳವನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈಗ ನಿಮಗೆ ಒಂದು ವಿಶೇಷವಾದ ಒಂದು ಸ್ಥಳವನ್ನು ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ. ಬಂಧುಗಳೇ, ಗುರುಚರಿತ್ರೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ, ಆದರೆ ಅದನ್ನು ಯಾರು ಬರೆದಿರೋರು, ಎಲ್ಲಿರೋದು ಗ್ರಂಥ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಗುರುಚರಿತ್ರೆಯು ಗುರು ದತ್ತಾತ್ರೇಯರ ಎರಡನೇ ಅವತಾರವಾದಂತಹ ನರಸಿಂಹ ಸರಸ್ವತಿಯವರ ಜೀವನದ ಮೇಲೆ ಬರೆದಿದೆ. ಶ್ರೀ ಸರಸ್ವತಿ ಗಂಗಾಧರ ಎನ್ನುವರು ಗುರುಚರಿತ್ರೆಯನ್ನು ಬರೆದಿದ್ದಾರೆ. ಗುಲ್ಬರ್ಗಾದಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಕಡಗಂಚಿ ಎನ್ನುವ ಒಂದು ಸ್ಥಳವಿದೆ. ಆ ಸ್ಥಳದಲ್ಲಿ ಈಗಲೂ ಸಹ ಸ್ವಹಸ್ತದಿಂದ ಬರೆದಿರುವಂತಹ ಗುರುಚರಿತ್ರೆಯ ಮೂಲ ಗ್ರಂಥವಿದೆ. ಗುರುಚರಿತ್ರೆಯಲ್ಲಿ 53 ಅಧ್ಯಾಯವಿದೆ. ಇದಕ್ಕೆ ಕಾಮಧೇನು ಅಂತಲೂ ಸಹ ಕರೆಯುತ್ತಾರೆ. ಏಕೆಂದರೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿದರೆ ನಾವು ಮನಸ್ಸಿನಲ್ಲಿ ಏನು ಅಂದುಕೊಂಡರೂ ಸಹ ಅದು ಆಗುತ್ತದೆ. ಗುರುಗಳ ಶಿಷ್ಯರಾದ ಸ್ವಯಂದೇವ ಎನ್ನುವಂತಹ ಗುರು ಶಿಷ್ಯರು, ಅವರ ವಂಶಸ್ಥರಾದಂಥ ಸರಸ್ವತಿ ಗಂಗಾಧರ ಎನ್ನುವರು ಸಹ ಕಡಗಂಚಿಗೆ ಹೋಗಿ ಅವರ ಮನೆಯಲ್ಲಿ ಗುರುಚರಿತ್ರೆಯ ಗ್ರಂಥ ಇರುವುದು, ನೀವು ಸಹ ಕಡಗಂಚಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜೈ ಗುರುದೇವ ದತ್ತ.